ಇದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಪರ ಹಾಗೆ ವಿರೋಧವಾದಂತ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭ ಇದು. ನಮ್ಮ ಜೊತೆಗೆ ಬಿಜೆಪಿಯ ನಾಯಕಿಯಾಗಿರುವಂತಹ ಮಾಳವಿಕಾ ಅವಿನಾಶ್ ಅವರು ಸಂಪರ್ಕದಲ್ಲಿದ್ದಾರೆ. ಮಾಳವಿಕಾ ಅವರೇ, ನೀವು ಹೇಗೆ ವಿಚಾರವನ್ನ ಪರಿಗಣಿಸ್ತಾ ಇದ್ದೀರಾ ಅಂತ ಹೇಳಿ, ಯಾಕಂತಾದ್ರೆ ಒಂದಷ್ಟು ಮಂದಿ ಇದೊಂದು ರೀತಿ ಸ್ವಾಗತಾರ್ಹ, ಮಹಿಳೆಯರಿಗೂ ತಮ್ಮ ಹಕ್ಕು ಸಿಕ್ಕಂತಾಗಿದೆ ಅನ್ನುವಂತ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದಾರೆ. ನೋಡಿ, ಸಂವಿಧಾನದಲ್ಲಿ ಎರಡು ರೀತಿಯಾದ ಹಕ್ಕುಗಳು ನಮಗಿವೆ. ಒಂದು ಸಮಾನತೆಯ ಹಕ್ಕು, ಮತ್ತೊಂದು ಧಾರ್ಮಿಕ ಆಚರಣೆಗಳನ್ನ ಪ್ರತಿಪಾದಿಸುವಂತಹ ಹಕ್ಕು. ಎರಡೂ ಹಕ್ಕುಗಳು ಸಂವಿಧಾನದಲ್ಲಿದೆ. ಯಾವ ಒಂದು ಹಕ್ಕು ಮತ್ತೊಂದು ಹಕ್ಕಿಗಿಂತ ದೊಡ್ಡದೇನಲ್ಲ. ಅನ್ಲೆಸ್ ರೈಟ್ ಟು ಲೈಫ್ ಆರ್ಟಿಕಲ್ 21 ಎಲ್ಲಾದ್ರೂ ಅದಕ್ಕೆ ಧಕ್ಕೆ ಉಂಟಾಗೋದಾಗಿದ್ರೆ ಆಗ ಎಲ್ಲದಕ್ಕಿಂತ ಅದು ಸರ್ವಪ್ರಥಮವಾಗುತ್ತೆ. ಈಗ ಶಬರಿಮಲೆ ದೇವಸ್ಥಾನದಲ್ಲಿ ಪ್ರವೇಶ ಮಾಡುವಂತದ್ದು ಮೂಲಭೂತವಾದ ಅಗತ್ಯ ಏನು ಅಲ್ವಲ್ಲ ಯಾರಿಗೂ. ಹೆಣ್ಮಕ್ಳಿಗೆ ಅಲ್ಲಿ ಹೋಗದೆ ಇದ್ರೆ ಏನಾದ್ರೂ ಅನಾನುಕೂಲ ಆಗೋದಿದೆಯಾ, ಅಥವಾ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಏನಾದ್ರೂ ಆಗೋದಿದೆಯಲ್ಲ? ಹಾಗೇನು ಇಲ್ವಲ್ಲ. ಅಂದ್ಮೇಲೆ ಒಂದು ಹಕ್ಕು ಮತ್ತೊಂದು ಹಕ್ಕಿಗಿಂತ ಹೇಗ್ ದೊಡ್ಡದಾಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇಷ್ಟು ತಿಂಗಳುಗಳ ಕಾಲ ಇದ್ದಂತಹ ಪ್ರಶ್ನೆ. ಇವತ್ತು ಪ್ರಾಯಶಃ ಅದಕ್ಕೊಂದು ತೆರೆಯನ್ನ ಪಿಣರಾಯಿ ವಿಜಯನ್ ಸರ್ಕಾರ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವ ಹಾಗೆ ನಡ್ಕೊಳ್ಳೋದ್ರ ಮೂಲಕ ಇವತ್ತು ಅದಕ್ಕೊಂದು ತೆರೆಯನ್ನು ಎಳೆದಿದ್ದಾರೆ. ಹೌದು, ನಮಗೆ ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ ಯಾವುದೇ ಗೌರವ ಇಲ್ಲ ಅನ್ನೋದನ್ನ ಅವರು ಬಹಳ ಸ್ಪಷ್ಟ. ಕರೆಕ್ಟ್ ಮಾಳವಿಕಾ ಅವ್ರೆ, ಯಾಕಂದ್ರೆ ಇನ್ಫ್ಯಾಕ್ಟ್ ಕೇರಳದಲ್ಲೂ ಕೂಡ ಇತರ ಧರ್ಮದವರು ಕೂಡ ಬಹುಶಃ ಹಿಂದೆ ಒಬ್ರು ಮಹಿಳೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅವರನ್ನ ಒಂದು ರೀತಿ ಆ ಧರ್ಮದಿಂದನೇ ಹೊರಗಿಟ್ಟಂತಹ ರೀತಿಯಲ್ಲಿ ಅವರು ವರ್ತಿಸಿದ್ದು. ಜೊತೆಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇವರು ಅವ್ರಿಗೆ ಮನಸ್ಸು ನೋವು ಮಾಡೋದಕ್ಕೆ ಹೋಗ್ತಾ ಇದ್ರೆ ನಾವು ಕೂಡ ಒಪ್ಪೋದಿಲ್ಲ ಅಂತ ಇತರ ಧರ್ಮದವರು ಕೂಡ ಹೇಳಿದ್ದನ್ನು ನಾವು ಗಮನಿಸಬಹುದಾಗಿತ್ತು ಮಾಳವಿಕಾ ಅವರೇ. ಬಟ್ ಈಗ ನಾಗರಿಕ ಸಮಾಜದಲ್ಲಿ ಒಂದು ವಿಚಾರ ಇವ್ರೆ, ನಾಗರಿಕ ಸಮಾಜದಲ್ಲಿ ಎಲ್ಲರ ಭಾವನೆಗಳಿಗೂ ಗೌರವ ಇರಬೇಕು. ಈಗ ಬೇರೆ ಮತಗಳ ಆಚರಣೆ ಮಾಡೋರ ಬಗ್ಗೆ ನಮಗ್ ಗೌರವ ಇರಬೇಕು, ನಮ್ಮ ಮತದ ಆಚರಣೆ ಬಗ್ಗೆ ಅವ್ರಿಗೆ ಗೌರವ ಇರಬೇಕು. ಹೀಗೆ ಒಬ್ರಿಗೊಬ್ರು ಪ್ರತಿಯಾಗಿ ಈ ಗೌರವವನ್ನ ನಾವು ಸಲ್ಲಿಸ್ಕೋಬೇಕೇ ವಿನಃ ಯಾವುದೋ ಒಂದು ಕ್ರಾಂತಿಯನ್ನ ನಿರ್ಮಾಣ ಮಾಡೋಕ್ ಹೊರಟಿದ್ದೀನಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದು ಬಹಳ ವಿಷಾದನೀಯ ಇವತ್ತಿನ ಪರಿಸ್ಥಿತಿ. ಕರೆಕ್ಟ್ ಮಾಳವಿಕಾ, ಬಹುಶಃ ಬಹಳ ಸಂದರ್ಭದಲ್ಲಿ ನೀವು ಇದಕ್ಕೆ ಉತ್ತರಿಸಿರ್ತೀರಾ. ಬಟ್ ಈಗ ಮತ್ತೆ ಅದಕ್ಕೆ ನಾವು ಕೇಳಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇವತ್ತು ಇಬ್ರು ಮಹಿಳೆಯರು ಎಂಟ್ರಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ಮಹಿಳೆಯರು ಹೇಳ್ತಾ ಇರೋದೇನಂತಂದ್ರೆ, ಹಾಗಾದ್ರೆ ನಮ್ಮನ್ನ ಯಾಕೆ ದೂರ ಇಡಬೇಕು ದೇವಸ್ಥಾನದಿಂದ, ನಾವೇನ್ ತಪ್ಪು ಮಾಡಿದೀವಿ, ಕೇವಲ ಕೆಲವೊಂದಷ್ಟು ಋತುಚಕ್ರದಂತಹ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ಕೊಂಡ್ಬಿಟ್ಟು ದೇಗುಲದ ದರ್ಶನದಿಂದಲೇ ನಮ್ಮನ್ನ ಹೊರಗಿಡೋದು ಅಂತ ಅಂದ್ರೆ ಇದು ನಮ್ಮ ಹಕ್ಕನ್ನ ಕಸಿದುಕೊಂಡಂತಲ್ವಾ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಕೆಲವರ ಮನಸ್ಥಿತಿ ಹಾಗಿರುತ್ತೆ, ಇಂಡಿವಿಜುವಲ್ ಆಗಿ ಕೆಲವರ ಮನಸ್ಥಿತಿ. ಇದು ದೇಶ ಹೇಳಿ ಹಲೋ ಅಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂತ ಆಗಿದ್ರೆ ಆಗ ನೀವು ಹೇಳುವ ವಾದವನ್ನು ನಾನು ಒಪ್ತೇನೆ. ಅಥವಾ ನಿಮ್ಮ ಧ್ವನಿ ಕೇಳಿಸ್ತಾ ಇರಲಿಲ್ಲ, ನಿಮ್ಮ ಧ್ವನಿ ಕೇಳಿಸ್ತಾ ಇರಲಿಲ್ಲ, ಈಗ ಕೇಳಿಸ್ತಾ ಇದೆ, ಹೇಳ್ಬೋದಾ ಇನ್ನೊಮ್ಮೆ? ಅಲ್ಲ, ನಾನು ಹೇಳೋ ವಿಚಾರ ಇಷ್ಟೇ, ಇದು ಒಂದೇ ದೇವಸ್ಥಾನನ ಇಡೀ ವಿಶ್ವದಲ್ಲಿ ಅಲ್ಲ, ಮತ್ತು ಎಲ್ಲಾ ದೇವಸ್ಥಾನಗಳಲ್ಲೂ ಹೆಣ್ಮಕ್ಳಿಗೆ ಪ್ರವೇಶ ಏನಾದ್ರೂ ರೆಸ್ಟ್ರಿಕ್ಟೆಡ್ ಅಲ್ವಲ್ಲ. 25ಕ್ಕೂ ಹೆಚ್ಚು ಲಕ್ಷ ದೇವಸ್ಥಾನಗಳು ಈ ದೇಶದಲ್ಲಿವೆ. ಅಲ್ಲಿ ಎಲ್ಲೂ ಈ ತರದ ರೆಸ್ಟ್ರಿಕ್ಷನ್ ಏನಿಲ್ವಲ್ಲ. ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದು ಕಮ್ಯುನಿಟಿಯ ಜನರಿಗೆ ಆತರ ನಂಬಿಕೆ ಇದೆ ಅಂದ್ರೆ ಬಿಟ್ಟು ಬಿಡ್ರಿ ಅವ್ರನ್ನ ಅವ್ರ ಪಾಡಿಗೆ. ಅಲ್ಲೇ ಕ್ರಾಂತಿ ನಿರ್ಮಾಣ ಮಾಡುವಂತ ಅಗತ್ಯ ಏನಿದೆ? ಅಥವಾ ಇದೇನ್ ಮೂಲಭೂತ ಅಗತ್ಯ ಅಲ್ವಲ್ಲ? ನಾನು ಪ್ರಾರಂಭದಲ್ಲೇ ಹೇಳಿದ್ನಲ್ಲ, ಊಟ ಗಾಳಿ ನೀರು ಇದ್ದ ಹಾಗೆನಾ ಶಬರಿಮಲೆಗೆ ಹೋಗೋದು? ಹೌದು ಹೌದು. ನಂಬಿಕೆ ಇಲ್ಲದವರು ನಂಬಿಕೆ ಇರೋರ ಬಗ್ಗೆ ಈ ರೀತಿಯ ಒಂದು ಕೆಲಸವನ್ನ ಮಾಡೋದ್ರ ಮೂಲಕ ಅವ್ರಿಗೆ ಅಗೌರವವನ್ನ ಸೂಚಿಸ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಸಂವಿಧಾನದಲ್ಲಿ ಎರಡೂ ಹಕ್ಕುಗಳಿವೆ, ಸಮಾನತೆಯ ಹಕ್ಕು ಇದೆ, ಧಾರ್ಮಿಕ ಆಚರಣೆಯ ಹಕ್ಕು ಇದೆ. ಧಾರ್ಮಿಕ ಆಚರಣೆಯ ಹಕ್ಕು, ನನ್ನ ನಂಬಿಕೆ ಅವರ ಸಮಾನತೆಗಿಂತ ಯಾಕೆ ಕಡಿಮೆ ಆಯ್ತು? ಹಾಗಿದ್ರೆ ಈ ತರ ಧಕ್ಕೆ ಇರಬಾರ್ದಾಗಿತ್ತು ನನಗೆ ಸಂವಿಧಾನದಲ್ಲಿ ಅಲ್ವಾ? ಮತ್ತೆ ಇದು ನಂಬದವರು ಮತ್ತು ನಂಬುವವರ ನಡುವೆ ನಡೀತಾ ಇರುವಂತಹ ಕಾಳಗ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ನಾಸ್ತಿಕರಾಗ್ಬಿಟ್ರೆ ನಿಮ್ಗೆ ನಮ್ಮ ದೇವಸ್ಥಾನದ ವಿಚಾರ ಯಾಕೆ? ಅಯ್ಯಪ್ಪನಿಗೆ ಬೇಡವಾದ ಹೆಣ್ಮಕ್ಳಿಗೆ ಅಲ್ಲಿ ಹೋಗುವಂತ ಹಠ ಏನು? ಅಂದ್ರೆ ಅಯ್ಯಪ್ಪನಿಗೆ ಬೇಡ ಅಂತಲ್ಲ, ಇದೆಲ್ಲ ಜನ ಸೃಷ್ಟಿ ಮಾಡಿರೋದು ಅಂತ ಮಹಿಳೆಯರ ವಾದ. ಹೌದಾ? ಜನ ಸೃಷ್ಟಿ ಮಾಡಿರೋದಾಗಿದ್ರೆ ಧರ್ಮನೋ ಜನನೇ ಸೃಷ್ಟಿ ಮಾಡಿದ್ದಲ್ವಾ? ಹಾಗಾದ್ರೆ ಅದನ್ನ ನಂಬಬೇಡಿ. ನಂಬದೇ ಇರೋರಿಗೆ ನಂಬಿಕೆಗಳನ್ನ ಕಟ್ಕೊಂಡು ಏನಾಗಬೇಕಾಗಿದೆ? ನನ್ನ ಪ್ರಶ್ನೆ ಇಷ್ಟೇ. ನಿಮಗ್ ನಂಬಿಕೆ ಇಲ್ವಾ? ದೂರ ಇದ್ದು ಬಿಡಿ. ಬಲವಂತವಾಗಿ ಯಾರ್ದೋ ಒಬ್ಬರ ನಂಬಿಕೆಯನ್ನ ಮುರಿಯೋದು, ಅವ್ರಿಗೆ ಅಗೌರವವನ್ನ ಸೂಚಿಸುವಂತದ್ದು, ಇದು ಎಂತ ಪ್ರಕ್ರಿಯೆ? ಇದ್ರಲ್ಲಿ ಏನಾದ್ರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಾ? ಊಟ ಗಾಳಿ ಎಷ್ಟು ಪ್ರಧಾನವಾಯಿತು ದೇವಸ್ಥಾನಕ್ಕೆ ಹೋಗುವಂತದ್ದು? ನಂಬಿಕೆ ಇರೋರು ಹೋಗೋದೇ ಇಲ್ಲ ಕಣ್ರಿ, ನಂಬಿಕೆ ಇಲ್ದವ್ರಿಗೆ ಈ ತರದ ಪ್ರಶ್ನೆಗಳು ಬರೋದು.
ಮತ್ತೆ ಕೋರ್ಟ್ ಮೆಟ್ಲು ಹತ್ತಿದ್ ಯಾರು ಅದು ನಾವು ಯೋಚನೆ ಮಾಡ್ಬೇಕಲ್ಲ. ಈಗ 5 ಜನ ಮಹಿಳೆಯರು ಕೋರ್ಟ್ಗೆ ಹೋಗ್ತಾರೆ ಅಲ್ವಾ, ಹಕ್ಕನ್ನ ಪ್ರತಿಪಾದಿಸೋಕೆ, ಸಮಾನತೆಯ ಹಕ್ಕನ್ನ ಪ್ರತಿಪಾದಿಸೋಕೆ. ಅದ್ರಲ್ಲಿ ಎಷ್ಟು ಜನ ಆಸ್ತಿಕರಿದ್ರು, ಎಷ್ಟು ಜನ ನಾಸ್ತಿಕರಿದ್ರು? 5 ಜನ ನಾಸ್ತಿಕರು ಅವರೇ ಹೇಳ್ಕೊಂಡ್ಬಿಡ್ತಾರೆ ಕೋರ್ಟ್ ಮುಂದೆ, ನಮ್ಗೆ ಗೊತ್ತಿಲ್ಲ ಶಬರಿಮಲೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಅಲ್ಲಿ ಆಚರಣೆಗಳ ಬಗ್ಗೆನೂ ನಮ್ಗೆ ಯಾವುದೇ ಅರಿವಿಲ್ಲ, ಯಾವುದೋ ಒಂದು ಬರ್ಕಾದತ್ ಅವರು ಬರೆದಂತಹ ಆರ್ಟಿಕಲ್ ನ ಇಟ್ಕೊಂಡು ನಾವು ಹೋಗಿದ್ದು ಅಲ್ಲಿಗೆ ಅಂತ ಅವ್ರು ಕೋರ್ಟ್ ಮುಂದೆನೆ ಹೇಳ್ಕೊತಾರೆ. ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲ, ಪ್ರಕರಣ ಬಂದ್ಮೇಲೆ ನಾನು ಮುಂದುವರಿಸಬೇಕು ಅಂತ. ಹೌದು ಹೌದು ಹೌದು. ಅಲ್ಲ, ಇನ್ನೊಂದು ವಿಚಾರ, ಇದು ನಿಮ್ ಗಮನಕ್ಕೆ ಬಹುಶಃ ತಿಳಿದಿರ್ಬೋದು ಮಾಡ್ಬೇಕು ಅವ್ರೆ. ಇವತ್ತು ಆ ಭೇಟಿ ಕೊಟ್ಟಂತ ಇಬ್ರಲ್ಲಿ ನಮ್ಗೆ ಕೇಳ್ಪಡ್ತಾ ಇರೋ ಪ್ರಕಾರವಾಗಿ ಒಬ್ರು ಕೂಡ CPIM ಗೆ ಸಂಬಂಧಪಟ್ಟಂತ ಕಾರ್ಯಕರ್ತನೆ ಅಂತ ಕೇಳ್ಪಡ್ತಾ ಇದೀವಿ. ಗೊತ್ತಿಲ್ಲ, ಅದೆಲ್ಲ ಇನ್ನೂ ಖಚಿತವಾಗ್ಬೇಕಿದೆ. CPIM ಅವ್ರಿಗೆ ಏನ್ ನೆನಪಾಗ್ತಾ ಇಲ್ಲ ಅಂದ್ರೆ, ಪಿಣರಾಯಿ ವಿಜಯನ್ ಸರ್ಕಾರ ಇರೋದು ಎಲ್ಲರ ಕಾರಣದಿಂದ. ವೋಟ್ ಹಾಕದವ್ರನ್ನ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ನಾಸ್ತಿಕರು, ಪಾಸ್ತಿಕರು ಅಂತ ಇವ್ರು ಏನಾದ್ರು ಪರಿಗಣಿಸಿ ವೋಟ್ ಹಾಕಿದಾರ ಇವ್ರಿಗೆ? ಇಲ್ವಲ್ಲ. ಯಾಕೆ ಮತ್ತೆ ವೋಟ್ ಹಾಕಿದ ಹಿಂದೂಗಳ ಬಗ್ಗೆ ಅವ್ರಿಗೆ ಗೌರವ ಇಲ್ಲ? ಹಿಂದೂಯೇತರರು ಮಾತ್ರ CPIM ಸರ್ಕಾರನ ನಿರ್ಮಾಣ ಮಾಡಿದಾರ ಕೇರಳದಲ್ಲಿ? ಇಲ್ವಲ್ಲ. ಮತ್ತೆ ಹಿಂದೂಗಳ ಬಗ್ಗೆ ಯಾಕೆ ಗೌರವ ಇಲ್ಲ? ಲಕ್ಷಾಂತರ ಹೆಣ್ಮಕ್ಳು ಬಂದು ಬೀದಿಗೆ ಇಳಿದು ಪ್ರೊಟೆಸ್ಟ್ ಮಾಡಿದಾಗ ಗೊತ್ತಾಗ್ಲಿಲ್ವಾ CPIM ಸರ್ಕಾರಕ್ಕೆ? ಇಲ್ಲ, ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಅವ್ರದ್ದೇ ಆದ ನಂಬಿಕೆಗಳು ತಾನ್ರಿ, ಅದಕ್ಕೆ ಗೌರವ ಸಲ್ಲಿಸೋದ್ರಲ್ಲಿ ಏನಿದೆ? ಬಟ್ ಒಂದು ವಿಚಾರ ಮಾಡ್ಬೇಕು ಅವಿನಾಶ್ ಅವರ, ಇದನ್ನ ನಾವು ಬಹಳಷ್ಟು ಮಂದಿ ಪ್ರಶ್ನೆ ಮಾಡಿದಾಗ ಇತರ ಧರ್ಮದಲ್ಲೂ ಕೂಡ ಹೀಗೆ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ಕೆಲವೊಂದು ದೇಗುಲಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಈ ತರದ ಪ್ರಶ್ನೆ ಮಾಡಿದಾಗ ಇಲ್ಲಿಂದನೇ ಕ್ರಾಂತಿ ಶುರು ಆಗ್ಬಿಡ್ಲಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಲ್ಲೂ ಕೂಡ ಬದಲಾಗುತ್ತೆ, ಇಲ್ಲಿಂದನೇ ಕ್ರಾಂತಿ ಶುರು ಆಗ್ಬಿಡ್ಲಿ ಅಂತ. ಹೌದಾ? ಹಾಗಾದ್ರೆ ಅಂತ ದೊಡ್ಡ ಕ್ರಾಂತಿ ಆಗ್ಬಿಡುತ್ತಾ ಈಗ ದೇಗುಲದ ಭೇಟಿ ಕೊಟ್ಟಂತ ಈ ಸಂದರ್ಭದಲ್ಲಿ? ಇಲ್ಲ ಇಲ್ಲ, ಅಲ್ಲೂ ವ್ಯತ್ಯಾಸ ಇದೆ. ನಾನ್ ಪ್ರಾರಂಭದಲ್ಲೇ ಹೇಳಿದೆ, ಇದು ಒಂದೇ ದೇವಸ್ಥಾನನಾ ಇಡೀ ವಿಶ್ವದಲ್ಲಿ? ಅಲ್ಲಿ ಮಹಿಳೆಯರಿಗೆ ರೆಸ್ಟ್ರಿಕ್ಟೆಡ್ ಎಂಟ್ರಿನಾ? ಅಲ್ವಲ್ಲ. ಮತ್ತೆ ಎಲ್ಲಾ ದೇವಸ್ಥಾನಗಳಿಗೂ ಮಹಿಳೆಯರ ಬಗ್ಗೆ ರೆಸ್ಟ್ರಿಕ್ಷನ್ ಇದೆ. ಇಲ್ಲ, ನಮಗ್ ಬೇಕಾಗಿಲ್ಲ ಅವ್ರ ನಂಬಿಕೆ, ಅವ್ರು ಬಿಟ್ಕೊ, ಅವ್ರು ಅದನ್ನ ಹೆಣ್ಮಕ್ಳು ಹೋರಾಟ ಮಾಡ್ತಾರೋ ಮಾಡಲು ಅವ್ರಿಗೆ ಬಿಟ್ಟಿದ್ದು. ಇದು 25 ಲಕ್ಷ ದೇವಸ್ಥಾನಗಳಲ್ಲಿ ಇರುವಂತಹ ಒಂದೇ ಒಂದು ದೇವಸ್ಥಾನ, ಅದರಲ್ಲೂ ಬರ್ಲೇಬೇಡಿ ಅಂತ ನಿಷೇಧ ಯಾರು ಹೇರಿಲ್ಲ. 10 ರಿಂದ 50 ವರ್ಷದೊಳಗಡೆ ಬರಬೇಡಿ ಅಂತ ಅಷ್ಟೇ ನಿಷೇಧ ಇರೋದು. ಒಟ್ಟು ಹೆಣ್ಮಕ್ಳ ಪ್ರವೇಶಕ್ಕೆ ನಿಷೇಧ ಇದೆಯಾ? ಇಲ್ವಲ್ಲ. ದಿ ಎಂಟ್ರಿ ಇಸ್ ನಾಟ್ ಪ್ರಾಹಿಬಿಟೆಡ್, ಇಟ್ ಇಸ್ ಓನ್ಲಿ ರೆಸ್ಟ್ರಿಕ್ಟೆಡ್. ಮತ್ ಏನ್ ಹಠ ಇದು? ಬರೀ ಹಠಕ್ಕೆ ಬಿದ್ದು ಮಾಡೋದಲ್ಲ. ನಿಜವಾಗ್ಲೂ ಧಾರ್ಮಿಕ ನಂಬಿಕೆ ಇದ್ರೆ ಅದ್ರ ಜೊತೆಗೆ ಯಾರು ಹೋಗಲ್ಲ. ಅಥವಾ ಬೇರೆ ಧರ್ಮಗಳ ಬಗ್ಗೆ ಪ್ರತಿ ನಮ್ಗೆ ಯಾವ್ದಾದ್ರು ಗೌರವ ಇದ್ರೆ ನಾವು ಧಾರ್ಮಿಕ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋದಾಗಿದ್ರೆ ಅವಾಗ ಮಾತಾಡೋಣ. ಹಾಗೇನು ಆಗ್ತಿಲ್ವಲ್ಲ. ಸೊ ಇದೊಂದು ಹಕ್ಕು ಉಲ್ಲಂಘನೆ ಅಂತ ಕನ್ಸಿಡರ್ ಮಾಡೋದೇ ತಪ್ಪು ಅಂತ ನೀವು ಹೇಳ್ತೀರಾ? ಕರೆಕ್ಟ್. ಮಾಳ್ವಿಕಾ ಅವಿನಾಶ್ ಅವರೇ, ಮತ್ತೊಂದು ವಿಚಾರ ನೀವು ಹೇಳಿದ್ರಿ, ಗಾಳಿ ಹಾಗೆ ನೀರಿನಷ್ಟು ಮುಖ್ಯನಾ ಇದು ದೇಗುಲ ಪ್ರವೇಶ ಅನ್ನುವಂಥದ್ದು? ಆ ಮಟ್ಟಿಗಿನ ಮುಖ್ಯ ಏನಿತ್ತು ಇಲ್ಲಿ, ಅಥವಾ ಆ ಮಟ್ಟಿಗಿನ ಪ್ರಾಮುಖ್ಯತೆ ಏನ್ ಕೊಡ್ಬೇಕಿತ್ತು ಇಲ್ಲಿ ಭಕ್ತರಿಗೆ ಅನ್ನುವಂಥ ವಿಚಾರ. ಬಟ್ ಎಲ್ಲೋ ಇದನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ವಿಚಾರವಾಗಿನೂ ಕೂಡ ಅಲ್ಲಿನ ಸ್ಥಳೀಯ ಸರ್ಕಾರ ಆಗಿರ್ಬೋದು, ಕೇಂದ್ರಕ್ಕೆ ಸಂಬಂಧಪಟ್ಟಂತ ಸರ್ಕಾರ ಆಗಿರ್ಬೋದು, ಎರಡು ಫೇಲ್ಯೂರ್ ಅಂತ ಅನ್ಸಲ್ಲ ಮಾಳ್ವಿಕಾ ಅವಿನಾಶ್ ಅವರೇ ಆ ಸಂದರ್ಭದಲ್ಲಿ? ಹೌದು, ಎಲ್ಲೋ ಒಂದ್ ಕಡೆ ಹಿಂದೂಗಳ ಪ್ರತಿ ಸರಿಯಾದ ಡಿಫೆನ್ಸ್ ಅನ್ನ ಅವ್ರು ಮಂಡಿಸಿಲ್ಲ. ಯಾಕೆ ಅಂದ್ರೆ ಅಲ್ಲಿಯ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ, ಅವ್ರಿಗೆ ಹಿಂದೂಗಳ ಭಾವನೆಗಳ ಬಗ್ಗೆ ಗೌರವ ಇಲ್ಲ. ಹಾಗಾಗಿ ಹಿಂದೂಗಳ ಪ್ರತಿ ಅವರು ಸರಿಯಾದ ವಾದವನ್ನ ಮಂಡಿಸಿಲ್ಲ. ಹಾಗಾಗಿ ಈ ತೀರ್ಪಿಗೆ ಅದು ಬಹಳ ದೊಡ್ಡ ಒಂದು ಕಾರಣವಾಗಿದೆ ಅಂತ ನನಗೆ. ಬಟ್ ಇನ್ನೂ ಒಂದು ವಿಚಾರ ಚರ್ಚೆಗೆ ಬರುತ್ತೆ, ಅಲ್ಲಿ ರಾಜಕೀಯ ಪಕ್ಷಗಳು, ಅದು ಬಿಜೆಪಿನೇ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಕಮ್ಯುನಿಸ್ಟ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಅವರೆಲ್ಲ ಈಗ ಈ ವಿಚಾರವನ್ನು ಇಟ್ಕೊಂಡು ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ ಹೊರತು ಅದು ತೀರ್ಪನ್ನ ಮರುಪರಿಶೀಲಿಸಿ ಅರ್ಜಿಯನ್ನು ಹಾಕೋದಾಗಿರ್ಬೋದು, ಆ ಮುಖಾಂತರವಾಗಿ ಮತ್ತೆ ಕೋರ್ಟ್ ನಲ್ಲಿ ಫೈಟ್ ಬ್ಯಾಕ್ ಮಾಡುವಂತ ವಿಚಾರವಾಗಿರ್ಬೋದು, ಅದ್ರ ಬಗ್ಗೆ ಯಾರು ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪ ಇದೆಯಲ್ಲ ಮಾಳ್ವಿಕಾ ಅವಿನಾಶ್? ನೋಡಿದ್ರೆ ಹೌದು ಅನ್ಸುತ್ತಲ್ವಾ? ಇಲ್ಲ, ರಿವ್ಯೂ ಪೆಟಿಷನ್ ಕೋರ್ಟ್ ಮುಂದೆ ಇನ್ನು ಪೆಂಡಿಂಗ್ ಇದೆ. ಅಷ್ಟರೊಳಗೆ ಈ ಪ್ರವೇಶದ ಅಗತ್ಯ ಇತ್ತಾ ಅನ್ನೋ ಪ್ರಶ್ನೆಗೂ ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರನೇ ಉತ್ತರ ಹೇಳಬೇಕು. ರಿವ್ಯೂ ಪೆಟಿಷನ್ ಇನ್ನು ಪೆಂಡಿಂಗ್ ಇದೆ ಅಲ್ಲ, ಆ ರಿವ್ಯೂ ಪೆಟಿಷನ್ ಪರಿಶೀಲನೆ ಆಗ್ಲಿ ಅಲ್ಲ. ಕೋರ್ಟ್ ಎಷ್ಟೋ ಸರ್ತಿ ತೀರ್ಪಲ್ಲಿ ತಿದ್ದುಪಡಿಯನ್ನ ತರಬಹುದು, ಬದಲಾವಣೆಯನ್ನ ತರಬಹುದು, ಅಥವಾ ಈಗಾಗಲೇ ಮಂಡಿಸಿರುವಂತಹ ವಿಚಾರಗಳಲ್ಲಿ ಬೇರೆ ರೀತಿ ಪರಿಶೀಲನೆಯನ್ನು ನಡೆಸಬಹುದು. ಅದು ಯಾವುದಕ್ಕೂ ಅವಕಾಶ ಇಲ್ಲದೆ ಈ ರೀತಿಯ ಒಂದು ನಡವಳಿಕೆಗೆ ಅದು ಅಣಿ ಮಾಡಿಕೊಟ್ಟಿದೆ ಅಂದ್ರೆ ಆ ಸರ್ಕಾರವನ್ನ ನಾವು ದೂಷಿಸಬಹುದೇ ವಿನಃ ಅದರಿಂದ ಆಚೆಗೆ ಏನ್ ಮಾಡೋಕ್ ಸಾಧ್ಯ ಹೇಳಿ? ನಮಗ್ ನೋವಾಗಿದೆ ಅಷ್ಟೇ. ಬಟ್ ಈ ಹಿಂದೆ ಶನಿ ಶಿಂಗಣೇಶ್ವರ ದೇಗುಲಕ್ಕೂ ಹೀಗೆ ಆಯ್ತು ಮಾಳ್ವಿಕಾ ಅವರು, ನಿಮ್ಗೆ ನೆನಪಿರ್ಬೋದು ಬಹುಶಃ ಮಹಾರಾಷ್ಟ್ರದಲ್ಲಿ. ಈಗ ಅಯ್ಯಪ್ಪ ಸ್ವಾಮಿ ದೇಗುಲ, ಇನ್ನು ಇದು ಹಿಂಗ್ ಮುಂದುವರ್ದ್ಕೊಂಡು ಹೋಗ್ಬಿಡುತ್ತೆ ಅಂತ ಒಂದಷ್ಟು ಕಡೆ ಧಾರ್ಮಿಕವಾಗಿ ಇಟ್ಕೊಂಡಿರುವಂತ ನಂಬಿಕೆಗೆ ಇದೆಲ್ಲ ಹೇಗೆ ಚ್ಯುತಿ ತರ್ತಾ ಇರಬಹುದು ಅಂತ ಮುಂದೆ ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ?
ಹೌದು, ಈಗ ಈಗ ಸನ್ನಿಧಾನಕ್ಕೆ ಪ್ರವೇಶದ ವಿಚಾರ ಮಾತಾಡಿದ್ದಾರೆ. ನೆಕ್ಸ್ಟ್ ಗರ್ಭಗುಡಿಯಲ್ಲಿ ನಾವೇ ಒಳಗ್ ನುಗ್ಗಿ ಯಾರು ಬೇಕಾದ್ರೂ ನುಗ್ಗಬಹುದು ಅನ್ನೋದು ಬರ್ಬಹುದು. ಹ್ಮ್ ಹ್ಮ್ ಇದು ಪ್ರಾಯಶಃ ಒಂದು ಸಮಾಜವಾಗಿ ನಾವು ಪ್ರಜ್ಞಾವಂತಿಕೆಯಿಂದ ಒಂದು ಸಮಾಜವಾಗಿ ಪ್ರಜ್ಞಾವಂತಿಕೆಯನ್ನು ಮೂಡಿಸ್ಕೊಂಡು ನಾವು ಇದೆಲ್ಲದಕ್ಕೂ ಪ್ರತಿಯಾಗಿ ಉತ್ತರವನ್ನ ಹೇಳಬೇಕಾಗುತ್ತೆ ವಿನಃ ಇದು ಯಾವುದೇ ರಾಜಕೀಯಕ್ಕೆ ಇದರಲ್ಲಿ ಅಣಿ ಇರೋದಿಲ್ಲ, ಯಾವುದೇ ರಾಜಕೀಯಕ್ಕೆ ಇದರಲ್ಲಿ ಜಾಗ ಇಲ್ಲ. ಏನಿದ್ರು ಒಂದು ಸಮಾಜವಾಗಿ ನಾವು ಜಾಗೃತವಾಗ್ಬೇಕು. ಹೌದಪ್ಪ, ಎಷ್ಟರ ಮಟ್ಟಿಗೆ ಎಲ್ಲಿವರೆಗೂ ನಾವು ಈ ಒಂದು ಹಸ್ತಕ್ಷೇಪವನ್ನ ನಾವು ಅನುಮತಿಸ್ತೀವಿ ಅನ್ನೋದು ನಾವು ಒಂದು ಸಮಾಜವಾಗಿ ಯೋಚನೆ ಮಾಡ್ಬೇಕಾಗುತ್ತೆ, ಹಿಂದೂ ಸಮಾಜವಾಗಿ. ನಮ್ಮಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಇನ್ಫ್ಯಾಕ್ಟ್ ಸಚಿವೆ ಜಯಮಾಲಾ ಅವರು ಸೇರಿದಂತೆ ಬಹಳಷ್ಟು ಮಂದಿ ಇದೆಲ್ಲ ಸ್ವಾಗತಾರ್ಹ ಅನ್ನುವಂಥದ್ದನ್ನ ಹೇಳಿದ್ರು. ಮಾಳವಿಕಾ ಅವರೇ, ನೀವು ಗಮನಿಸಿರಬಹುದು. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಂತೆ ಶಬರಿಮಲ ದೇಗುಲಕ್ಕೆ ಹಾಗಾದ್ರೆ ಮಹಿಳೆಯರಿನ್ ಸಾಂಗವಾಗಿ ಹೋಗುವಂತ ಸ್ಥಿತಿಗತಿಗಳು ಬರ್ಬೋದಾ, ಅಥವಾ ಇನ್ನೂ ವಿರೋಧ ವ್ಯಕ್ತಪಡಿಸಿ ಬೇಡ ಅನ್ನುವಂಥ ನಿರ್ಬಂಧವನ್ನ ಹೇರಬೇಕಾದಂತ ಅನಿವಾರ್ಯತೆ ಇದೆಯಾ? ಏನ್ ಕತೆ? ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ರೀ. ಈಗ ಈ ಒಂದು ವಿಚಾರದಲ್ಲಿ, ಈ ಶಬರಿಮಲೆ ಎಂಟ್ರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರೇ ಅಲ್ಲಿಯ ಸ್ಥಳೀಯರಿಗೆ ನೋವು ಉಂಟಾಗದಂತೆ ನಡ್ಕೊಳ್ಳಿ ಅಂತ ಕಾಂಗ್ರೆಸ್ನವರಿಗೆ ತಾಕೀತು ಮಾಡಿದ್ದಾರೆ. ಬಿಜೆಪಿ ನಿಲುವಂತೂ ನಿಮಗೆ ಗೊತ್ತೇ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಿನ್ನೆ ಪ್ರಧಾನ ಮಂತ್ರಿಗಳು ಅದ್ರ ಬಗ್ಗೆ ಕೋರ್ಟ್ ಮುಂದೆ ಆ ರಿವ್ಯೂ ಪಿಟಿಷನ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಅವರು ಬಹಳ ಬೇಸರ ಆಗಿ ಅವರು ದೇಗುಲಕ್ಕೆ ಇದನ್ನ ಹಾಕಿ ಬಾಗಿಲು ಹಾಕಿ ಬೀಗದ ಕೈನ ಕೊಟ್ಟು ಬಿಟ್ಟಿದ್ದಾರೆ ಪಂಡಾಳ ಫ್ಯಾಮಿಲಿಗೆ ಅಂತ ಸುದ್ದಿ ಬರ್ತಾ ಇದೆ. ನಮ್ಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಅದು ಪರಿಸ್ಥಿತಿ. ಮುಂದೆ ಏನಾಗುತ್ತೆ ನೋಡ್ಬೇಕು. ಈ ಕಮ್ಯುನಿಸ್ಟ್ ಸರ್ಕಾರ ದೇಗುಲಗಳನ್ನ ನಿಯಂತ್ರಿಸೋವರೆಗೂ ಪ್ರಾಯಶಃ ಹಿಂದೂಗಳಿಗೆ ಯಾವುದೇ ಭರವಸೆ ಉಳಿದಿರಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಮಾಳವಿಕಾ ಅವಿನಾಶ್ ಅವರೇ, TV9 ಜೊತೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಸಹಜವಾಗಿ ನಾನು ಮೊದಲೇ ಹೇಳಿದಾಗ ಇದು ಪರ ಹಾಗೆ ವಿರೋಧ ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭ. ಮಾಳವಿಕಾ ಅವಿನಾಶ್ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಗಾಳಿ ಹಾಗೆ ನೀರಿನಷ್ಟೇ ಅತಿ ಮುಖ್ಯ ಅಂತ ನಾವು ಹೇಗೆ ಇದನ್ನ ಕನ್ಸಿಡರ್ ಮಾಡೋದಕ್ಕಾಗುತ್ತೆ. ಈ ಭಕ್ತರು ದೇಗುಲಕ್ಕೆ ಪ್ರವೇಶ, ಅದು ಮಹಿಳಾ ಭಕ್ತರು ದೇಗುಲಕ್ಕೆ ಪ್ರವೇಶ ಪಡಿಲೇಬೇಕು ಅನ್ನುವಂಥ ವಿಚಾರ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಇದೆಲ್ಲ ನಂಬಿಕೆ ಮೇಲೆ ನಿರ್ಧರಿತರಾಗುವಂತಹ ವಿಚಾರಗಳಾಗಿದೆ. ಆಯಾ ನಂಬಿಕೆಗಳನ್ನ ಮೀರಿ ಇಲ್ಲಿ ದೇಗುಲಕ್ಕೆ ಪ್ರವೇಶ ಕೊಡುವಂತಹ ಮಟ್ಟಿಗಿನ ವರ್ತನೆಯನ್ನ ಪ್ರದರ್ಶನ ಮಾಡಬಾರ್ದಿತ್ತು. ಇದೊಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿರುವಂತಹ ನಂಬಿಕೆಗೆ ಸಂಬಂಧಪಟ್ಟಂತೆ ಒಂದು ಧರ್ಮೀಯರಿಗೆ ಚ್ಯುತಿ ತಂದಂತಹ ವಿಚಾರ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಅವ್ರ ಪ್ರಕಾರವಾಗಿ ಹೇಳೋದಾದ್ರೆ, ನಾವು ಕೂಡ ಗಮನಿಸೋದಾಗಿದ್ರೆ ಹಿಂದೆ ದೇಗುಲಕ್ಕೆ ಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚು ಕಡಿಮೆ ಡಿಸೆಂಬರ್ 5ನೇ ತಾರೀಕು ಅಥವಾ ನವೆಂಬರ್ ಸಂದರ್ಭದಲ್ಲೂ ಕೂಡ ದೇಗುಲ ತೆರೆದಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಮಂದಿ ದೇಗುಲಕ್ಕೆ ಒಳಗಡೆ ನಾವು ಹೋಗಬೇಕು ಅನ್ನುವಂಥ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ. ಆಗ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಓರ್ವ ಮಹಿಳೆ ದೇಗುಲಕ್ಕೆ ಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಕೂಡ ಒಂದಷ್ಟು ಗುಂಪಿನ ನೇತೃತ್ವವನ್ನು ವಹಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಸೇರಿದ್ದಂತಹ ಧರ್ಮ ಇದೆಯಲ್ಲ, ಸೊ ಆ ಧರ್ಮದವರೇ ಇಲ್ಲ, ಯಾಕೆ ಈ ಮಹಿಳೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಭಕ್ತಾದಿಗಳ ಮನಸ್ಸು ನೋಯಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆ ಧರ್ಮದಿಂದನೇ ಹೊರಗಿಡುವಂತ ರೀತಿಯಲ್ಲಿ ಅವರೊಂದು ನಿರ್ಧಾರವನ್ನು ತೆಗೆದುಕೊಟ್ಟಿದ್ದನ್ನು ಕೂಡ ಗಮನಿಸಿದ್ವಿ. ಈ ಮಹಿಳೆ ಈ ರೀತಿಯಾದಂಥ ವರ್ತನೆ ತೋರಿಸಿದಂಥ ಕಾರಣದಿಂದಾಗಿ ಆ ಮಹಿಳೆನ ನಾವು ಒಂದು ರೀತಿ ಧರ್ಮದಿಂದಲೇ ಹೊರಗಿಡ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಂಥದ್ದನ್ನು ಕೂಡ ಗಮನಿಸಿದ್ವಿ. ಅಂದ್ರೆ ಬೇರೆ ಬೇರೆ ಧರ್ಮದವರು ಕೂಡ ಇಲ್ಲ, ಇದು ಹಿಂದೂ ಧರ್ಮಕ್ಕೆ ಜೊತೆಗೆ ಆ ದೇಗುಲದ ಭಕ್ತಾದಿಗಳ ನಂಬಿಕೆಗೆ ಚ್ಯುತಿ ತರುವಂತ ಪ್ರಯತ್ನ ಆಗ್ತಾ ಇದೆ, ಇದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದದನ್ನು ಗಮನಿಸ್ತಾ ಇದ್ವಿ. ಆದರೆ ಅಂತಿಮವಾಗಿ ಬಹಳಷ್ಟು ಮಹಿಳೆಯರು, ಹೌದು, ಯಾಕೆ ನಮ್ಮನ್ನು ಹಾಗಾದ್ರೆ ಹೊರಗಿಡಬೇಕು, ನಾವು ಆ ಮಟ್ಟಿಗಿನ ಅಶುದ್ಧರ, ಅಥವಾ ನಾವೇನಾದ್ರೂ ದೇಗುಲಕ್ಕೆ ಪ್ರವೇಶ ಮಾಡಿದ್ರೆ ಆ ಮಟ್ಟಿಗಿನ ಪಾವಿತ್ರತೆ ಹಾಳಾಗುತ್ತೆ ಅನ್ನುವಷ್ಟರ ಮಟ್ಟಿಗಿನ ಅಪವಿತ್ರರ ನಾವು, ಈ ತರದ ಒಂದು ಭಾವನೆಯನ್ನ ಸಹಜವಾಗಿ ಹೊಂದಿದ್ದರು. ಇದೇ ಕಾರಣಕ್ಕಾಗಿನೇ ಬಹಳ ವಿರೋಧ ಕೂಡ ವ್ಯಕ್ತವಾಗ್ತಾ ಇದ್ರಂತ ಸಂದರ್ಭದಲ್ಲೂ ಕೂಡ ಪ್ರಬಲವಾಗಿ ನಾವು ದೇಗುಲದ ಒಳಗೆ ಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇತ್ತು. ಅದರಂತೆ ಬಿಂದು ಹಾಗೆ ಕನಕದುರ್ಗ ಇಬ್ಬರೂ ಕೂಡ ಇವತ್ತು ಬೆಳಗಿನ ಜಾವ ನಸ್ಕಿನ್ ಜಾವ 3:45 ಸುಮಾರಿಗೆ ದೇಗುಲದ ಒಳಗೆ ಪ್ರವೇಶವನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಖಚಿತವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಇದೇ ವಿಚಾರ ನಾನು ಮೊದಲೇ ಹೇಳಿದಾಗೆ ಈಗ ಕೇರಳದಲ್ಲಿ ಬಹಳ ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ. ಒಂದು ರೀತಿ ಭಯದ ವಾತಾವರಣ ಕೂಡ ಇದೆ, ಮತ್ತೆಲ್ಲಿ ಗಲಾಟೆಗಳಾಗ್ಬಿಡುತ್ತೋ ಏನು ಎತ್ತ ಅಂತೇಳಿ. ಮತ್ತೊಂದು ಕಡೆ ಭಕ್ತರಲ್ಲಿ ಅಯ್ಯಪ್ಪ ಸ್ವಾಮಿ ಎಲ್ಲಿ ಮುನಿಸ್ಕೊಂಡು ಬಿಟ್ರೋ, ಮುಂದಿನ ದಿನಮಾನಸಗಳಲ್ಲಿ ನಮಗೆಲ್ಲಿ ನಂಬಿಕೆಗಳಿಗೆ ಚ್ಯುತಿ ಬರುವಂಥ ರೀತಿಯಲ್ಲಿ ನಾವು
ನಡ್ಕೊಂಡಿರುವ ರೀತಿಯಲ್ಲಿ, ಅಂದರೆ ಸಂಪ್ರದಾಯಕ್ಕೆ ಚ್ಯುತಿ ಬರುವಂಥ ನಡ್ಕೊಂಡಿರುವಂತಹ ರೀತಿಯಲ್ಲಿ ಎಲ್ಲಿ ಕಂಟಕಗಳು ಎದುರಾಗುತ್ತೋ ಈ ಥರದೊಂದು ಆತಂಕ ಸಹಜವಾಗಿ ಕೇರಳದಾದ್ಯಂತ ಅಭಿಪ್ರಾಯದ ರೂಪದಲ್ಲಿ ವ್ಯಕ್ತವಾಗ್ತಾ ಇರುವಂಥ ಸಂದರ್ಭ ಇದು. ಆಮೇಲೆ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬಹುದಾಗಿದೆ. ಕೇರಳದಲ್ಲಿ ಇತ್ತೀಚೆಗೆ ತಾನೇ ಬಹಳ ಅಲ್ಲಿ ಜಲಪ್ರಳಯನೇ ಸಂಭವಿಸಿಬಿಡ್ತು. ಅಲ್ಲಿ ನೈಸರ್ಗಿಕವಾಗಿ ಕಂಡುಬಂದಂಥ ವಿಕೋಪಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಂದಿ ಮೃತಪಡಬೇಕಾಯಿತು. ಹಲವರು ತಮ್ಮ ಆಸ್ತಿ ಪಾಸ್ತಿಯನ್ನು, ಮನೆ ಮಠಗಳನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬಂದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಆ ಟೈಮ್ನಲ್ಲೆಲ್ಲ ಈ ಥರದ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಮಹಿಳೆಯರು ಎಂಟ್ರಿ ಕೊಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಲ್ಲಿ ದೇಗುಲದ ಆವರಣದ ಹತ್ರ ಬರೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆಗಿನ್ನೂ ಸುಪ್ರೀಂ ಕೋರ್ಟ್ನ ನಿರ್ಧಾರ ಬಹುಶಃ ಹೊರಗೆ ಬಂದಿರಲಿಲ್ಲ, ಆದರೂ ಕೂಡ ಮಹಿಳೆಯರ ಪ್ರಯತ್ನ ಆ ಮಟ್ಟಿಗಿತ್ತಲ್ಲ. ಹೀಗಾಗಿನೇ ಅಯ್ಯಪ್ಪ ದೇವರು ಅಲ್ಲಿ ಮುನಿಸ್ಕೊಂಡು ಈ ಥರ ಎಲ್ಲ ಅನಾಹುತಗಳಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಕೆಲವರು ಅಭಿಪ್ರಾಯಗಳನ್ನ ಆ ಭಾಗದಲ್ಲೆಲ್ಲ ವ್ಯಕ್ತಪಡಿಸ್ತಾ ಇದ್ದದನ್ನು ಕೂಡ ಗಮನಿಸಿದ್ವಿ. ಅದು ಆಯಾ ಭಕ್ತರಿಗೆ ಸಂಬಂಧಪಟ್ಟಂಥ ನಂಬಿಕೆಗೆ ಚ್ಯುತಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತವಾಗುವಂಥ ರೀತಿಗಳದು. ಅದನ್ನು ಸತ್ಯನೋ ಸುಳ್ಳು ಅದನ್ನು ನಾವು ನೇರವಾಗಿ ತೆಗೆದುಹಾಕೋದಕ್ಕೂ ಕೂಡ ಆಗೋದಿಲ್ಲ. ಬಟ್ ಈಗಲೂ ಅಗೈನ್ ಅಂತಹ ಚರ್ಚೆಗಳೇ ಬರ್ತಾ ಇದೆ. ಇದು ಕೇರಳಕ್ಕೆ ಸಂಬಂಧಪಟ್ಟಂತೆ ಕಂಡುಬರುವಂಥ ಮುಂದಿನ ದಿನಗಳಲ್ಲಿ ಕಂಟಕ ಅನ್ನುವಂಥ ರೀತಿಯಾಗಿಯೂ ಕೂಡ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭ. ಹೇಳಿ ಕೇಳಿ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವಂಥ ದೇಗುಲಗಳ ಪೈಕಿ ಅಯ್ಯಪ್ಪ ದೇಗುಲ ಕೂಡ ಒಂದು.